ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇವತ್ತು ಸಂಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ, ಅಂದರೆ ಲಾಸ್ಟ್ ಸಂಡೇ ವ್ಲಾಗ್. ಸೊ ಅವತ್ತು ತುಂಬಾ ಫುಲ್ ಪ್ರೊಡಕ್ಟಿವ್ ಡೇ ಅಂತ ಹೇಳ್ಬೋದು. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಫಸ್ಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು, ಪಾಪನೂ ಲೇಟಾಗಿ ಎದ್ದೇಳ್ತಿದ್ಲು. ಎಲ್ಲರೂ ಲೇಟಾಗಿ ಹೇಳ್ತಾರಲ್ವ ಸಂಡೇ ಅಂತ ಅಂದ್ಬಿಟ್ಟು. ಯಾರೇ ಲೇಟಾಗಿದ್ದರೂ ನಾವಂತೂ ಸ್ವಲ್ಪ ಬೇಗ ಹೇಳಲೇಬೇಕು. ಒಂದು ಹಾಫ್ ಆನ್ ಅವರ್ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ. ಅದು ಬಿಟ್ಟರೆ ನಾವು ಆ್ಯಸ್ ಯೂಶ್ವಲ್ ತಿಂಡಿ ಎಲ್ಲ ಮಾಡೋದಕ್ಕೆ ಎದ್ದೇಳಲೇಬೇಕು. ಸೊ ನಾನು ಎಗ್ ಬುರ್ಜಿ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಸಂಡೇ ಅಲ್ವಾ, ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸ್ವಲ್ಪ ಲೈಟಾಗಿ ಇರಲಿ ಅಂತ ಅಂದ್ಬಿಟ್ಟು. ಯಾಕೆಂದರೆ ಬೆಳಗ್ಗೆ ಮತ್ತೆ ನಾನ್ ವೆಜ್ ತಂದು ಮಾಡೋದಲ್ಲ, ಸುಮ್ಮನೆ ರಿಸ್ಕು. ಅದು ಅಲ್ಲದೆ ಸಾಕು ಬೆಳಗ್ಗೆ ಲೈಟಾಗಿ ಅಂತ ಅಂದ್ಬಿಟ್ಟು ಸೊಪ್ಪುಗಳಿತ್ತು. ಸೊ ಸೊಪ್ಪೆಲ್ಲ ಕಟ್ ಮಾಡಿಕೊಂಡು ಮಾಮೂಲಿ ಆ್ಯಸ್ ಯೂಶ್ವಲ್ ಎಲ್ಲ ಹೆಂಗೆ ಮಾಡ್ತಾರೆ ಅದೇ ಥರನೇ ನಾನು ಮೆಂತ್ಯ ಸೊಪ್ಪು ಜಾಸ್ತಿ ಹಾಕ್ತೀನಿ. ಯಾವುದು ಸೊಪ್ಪಿಲ್ಲ ಅಂತಂದರೆ ಬರೀ ಯಾವುದು ನುಗ್ಗೆ ಸೊಪ್ಪನ್ನ ಹಾಕ್ಬಿಟ್ಟು ಮಾಡ್ತಾರಲ್ವ, ಸೊ ಅದು ಕೂಡ ಚೆನ್ನಾಗಿರುತ್ತೆ. ಸೊ ನಾನು ಮನೇಲಿ ಯಾವ ಸೊಪ್ಪಿತ್ತು ಮೆಂತ್ಯ ಸೊಪ್ಪು ಜೊತೆಗೆ ಅದನ್ನು ಸೇರಿಸ್ಬಿಟ್ಟು ಹಾಕ್ಬಿಟ್ಟು, ಮಾಮೂಲಿ ಈರುಳ್ಳಿ ಜಾಸ್ತಿ ಹಾಕ್ಬೇಕು ಇದಕ್ಕೆ. ಸೊ ಈರುಳ್ಳಿ ಜಾಸ್ತಿ ಹಾಕ್ಬಿಟ್ಟು 4 ಮೊಟ್ಟೆ ಹಾಕ್ಬಿಟ್ಟು ಮಾಡಿದ್ದೆ. ಸಾಕಿದ್ದೇನೆ, ಬೇಗನೂ ಆಗುತ್ತೆ ಮತ್ತು ಚಪಾತಿ ಜೊತೆಗೂ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಅದು ಹುರಿದ್ರೆ ಸ್ವಲ್ಪ ಕಡಿಮೆನೇ ಅಲ್ವಾ ಆಗೋದು. 4 ಮೊಟ್ಟೆ 6 ಮೊಟ್ಟೆ ಹಾಕಿದ್ರು ಸ್ವಲ್ಪ ಅದು ಕ್ವಾಂಟಿಟಿ ಕಡಿಮೆನೇ ಆಗುತ್ತೆ. ಸೊ ಅದಕ್ಕೇ ಎಕ್ಸ್ಟ್ರಾ ಸೊಪ್ಪುಗಳು ಮತ್ತು ನುಗ್ಗೆ ಸೊಪ್ಪು ಜೊತೆಗೆ ಮಾಡಿದ್ರಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನುಗ್ಗೆ ಸೊಪ್ಪಿಲ್ಲ ಅಂದರೆ ಎಕ್ಸ್ಟ್ರಾ ಸೊಪ್ಪುಗಳಿದ್ರೆ ಹಾಕೋಬೋದು ಅಷ್ಟೇ. ಸೊ ಚಪಾತಿ ಮಾಡಿದೆ ಈ ಥರ, ಅಂದರೆ ಮಡ್ಚೋತಾರಲ್ಲ ಅದೇ ಥರನೇ ನಾನು ಮಾಡೋದು ಒಂದೊಂದು ಸರಿ. ನೈಟ್ ಟೈಮ್ ಆದರೆ ನಾನು ಡ್ರೈ ಚಪಾತಿ ಮಾಡೋದು, ಬೆಳಗ್ಗೆ ಹೊತ್ತಾದರೆ ಈ ಥರ ಮಾಡೋದು. ಅದಾದಮೇಲೆ ತಿಂಡಿ ಆಯಿತು, ಮತ್ತು ನಾನು ಮತ್ತು ಅವರು ಟೀ ಕುಡಿದ್ವಿ. ಸೊ ತಿಂಡಿ ಇದೆಲ್ಲ ಬೆಳಗ್ಗೆದು ಮುಗೀತು. ಆಮೇಲೆ ಪಾಪು ಸಡನ್ನಾಗಿ ಫ್ರಾಕ್ ಹಾಕ್ಕೊಡಿ ಅಂತ ಫ್ರಾಕ್ ಬೇರೆ ತೊಗೊಳಕ್ಕೆ ಬಂದು ಹೊರಗಡೆ ಹೋಗೋಣ ಅಂತ. ಫ್ರಾಕ್ ಇವಾಗಲೇ ಬೇಡ, ಸ್ನಾನ ಮಾಡ್ಕೊಂಡು ಹಾಕೊಳ್ಳುವಂತೆ ಬಿಡಮ್ಮ. ಸ್ನಾನ ಮಾಡಿಕೊಂಡು ಅಲ್ಲಿಡು, ಇವಾಗ ಮಡ್ಚಿ ಇಡು ಅಲ್ಲಿ. ಆಮೇಲೆ ನಾವು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನೀನು ಪಾಪ ಅವಳಿಗೆ ಇವತ್ತೊಂದಿನ ಮಾತ್ರ ಅಂದರೆ ರಜಾ, ಕಂಟಿನ್ಯೂಸ್ ಆಗಿ ಶನಿವಾರ ಭಾನುವಾರ ರಜಾ ಅಲ್ವಾ. ಹೊರಗಡೆ ಹೋಗಬೇಕು ಅಂತಂದರೆ ನಾವು ಡೈರೆಕ್ಟಾಗಿ ಹೆಂಗಿದ್ದೀವಿ ಹಂಗೆ ಎದ್ದು ಹೋಗಂತೂ ಆಗಲ್ಲ ಮಗು ಇದ್ದಾಗ. ಸೊ ಅವಳದು ವಾಟರ್ ಬಾಟಲು, ಅವಳಿಗೆ ಸ್ನ್ಯಾಕ್ಸು ನೋಡಿ, ದಾರಿಲಿ ಹೋಗ್ತಾ ಏನಾದ್ರು ಕೇಳೋಕೆ ಹೇಳ್ತಾಳೆ. ಬಿಸ್ಕೆಟ್ಸ್ ಇರ್ಬೋದು, ಸ್ನ್ಯಾಕ್ಸ್ ತೊಗೊಳೋದಿರ್ಬೋದು, ಅವಳಿಗೆ ಎಕ್ಸ್ಟ್ರಾ ಒಂದು ಜೊತೆ ಬಟ್ಟೆ ಇಟ್ಕೊಳ್ಳೋದಿರ್ಬೋದು. ಸೊ ಇದೆಲ್ಲ ನನಗಳು ಮಗು ಆಗಿದ್ದಾಗಿಂದನೂ ಅಷ್ಟೇ ಒಂದು ಜೊತೆ ಬಟ್ಟೆ ಇಟ್ಟಿರ್ತೀನಿ. ಸೊ ನೋಡಿ, ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತಂದಮೇಲೆ ಬರೀ ಕೈಲಂತೂ ಹಂಗೆ ಹೋಗೋಕ್ಕಾಗಲ್ಲ. ಏನೇ ಊಟ ತಿಂಡಿ ನಾವು ಹೊರಗಡೆ ಮಾಡಿಸಿದ್ರು, ಏನೇ ಇದು ಮಾಡಿಸಿದ್ರು ಆದ್ರೂ ಅವ್ರಿಗೇನು ಬೇಕು ಆ ಥರ ಒಂದು ವಿಷಯಗಳು, ವಸ್ತುಗಳು, ಸ್ನ್ಯಾಕ್ಸ್ಗಳಿರ್ಬೋದು. ಸೊ ಅದನ್ನೆಲ್ಲ ತೊಗೊಂಡು ಹೋಗಲೇಬೇಕು. ಸೊ ನಾನು ಬೆಳಗ್ಗೆ ತಿಂಡಿ ಮಾಡಿರೋದನ್ನು ಒಂದು ಚಿಕ್ಕ ಬಾಕ್ಸಲ್ಲಿ ತೊಗೊಂಡ್ಬಿಟ್ಟಿರ್ತೀನಿ. ಇವಳನ್ನ ಹೊರಗಡೆ ಕರ್ಕೊಂಡು ಹೋಗೋ ಟೈಮಲ್ಲಿ ನಾವು ಯಾವಾಗಲೂ ಹೊರಗಡೆ ಹೋದರೆ ಆಲ್ಮೋಸ್ಟ್ ತಿಂಡಿ ಆದ ತಕ್ಷಣ ಹೊರಡ್ತೀವಿ. ಆವಾಗ ನಾನು ಬೆಳಗ್ಗೆ ತಿಂಡಿ ಆಗಿರೋದನ್ನು ಕೂಡ ಒಂದು ಚಿಕ್ಕ ಬಾಕ್ಸ್ಗೆ ಹಾಕೊಂಡ್ಬಿಡ್ತೀನಿ. ಅವಳಾದರೂ ಒಂದು ತುತ್ತು ತಿನ್ಬೋದು, ಅಥವಾ ಆನ್ ದ ವೇ ನಮ್ಮ ಯಾರಿಗಾದ್ರೂ ಹೊಟ್ಟೆ ಹಸಿತು ಅಂತಂದಾಗ, ಮಧ್ಯದಾರಲ್ಲಿ ಏನು ಸಿಗಲಿಲ್ಲ ಅಂತಂದಾಗ ಅದನ್ನೇ ತಿನ್ಬೋದು ಅಂತಂದ್ಬಿಟ್ಟು ಫ್ರೂಟ್ಸು ಮತ್ತು ಬಿಸ್ಕೆಟ್ಸು. ಸೊ ಇದನ್ನೆಲ್ಲ ತೊಗೋತೀನಿ. ಮತ್ತು ಒಂದು ಜೊತೆ ಪಾಪಗೆ ಒಂದು ಜೊತೆ ಬಟ್ಟೆ ಇಟ್ಟಿರ್ತೀನಿ. ಸೊ ಆಮೇಲೆ ಹೋಗ್ತಾ ನಾವು ಪ್ಲ್ಯಾನ್ ಮಾಡಿದ್ದೇನೆ ಇದಕ್ಕೆ KRS ಬ್ಯಾಕ್ ವಾಟ್ರಿಗೆ ಹೋಗೋಣ ಅಂತ. ಸೊ ಅಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ ಮಧ್ಯದಲ್ಲಿ ಟಿಕೆಟ್ ಅಂದರೆ ತೊಗೋಬೇಕು. ಸೊ ಅದೆಲ್ಲ ತೊಗೊಂಡಾದಮೇಲೆ ನೋಡಿ, ಅಲ್ಲೆಲ್ಲ ಆ ಕಡೆ ಕಾಣ್ತಿರೋದು, ಆ್ಯಕ್ಚುಲಿ ಇಲ್ಲೆಲ್ಲ ಫುಲ್ ವೈಟ್ ಕಾಣ್ತಿದೆ. ಅಲ್ಲಿ ಡಿಫ್ರೆನ್ಸ್ ಕಾಣಿಸ್ತಿದೆಯಲ್ಲ ನೋಡಿ, ಅದು ಫುಲ್ ವಾಟರ್, ಅದು KRS ನೋಡಿ ಚೆನ್ನಾಗಿ ಇದೆ ಅಂತ. ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಆನ್ ದ ವೇ ಹೋಗ್ತಾ ಒಂಥರ ಎಲ್ಲೋ ಕಾಡೊಳಗಡೆ ಹೋಗಿದ್ದೀವಿ ಅಂತ ಅನ್ನಿಸ್ತು. ಬಟ್ ಅದು ಲಿಮಿಟೆಡ್ ಅಷ್ಟೇ. ಅದಾದಮೇಲೆ ನೋಡಿ ಇಲ್ಲಿಂದ ಶುರು ಆಗುತ್ತೆ ಕಾರ್ ಪಾರ್ಕಿಂಗ್ಗಳೆಲ್ಲ ಇಲ್ಲಿಂದನೇ. ಬಟ್ ಒಳಗಡೆ ಇನ್ನೂ ಜಾಗ ಇದೆ, ಅಲ್ಲಿ ಹೋಗ್ಬೋದು ಕಾರು. ನೋಡಿ ಇಲ್ಲಿ ಯಾವುದೋ ದೇವ್ರನ್ನೆಲ್ಲ ಪೂಜೆ ಮಾಡಿದರು. ಸೊ ಆ ಕಾಡು ಮಧ್ಯದಲ್ಲಿ ಇದೊಂಥರ ಏನೋ ಒಂಥರ ಮೂವಿಲಿ ನೋಡ್ತೀವಲ್ಲ, ಸೊ ಆ ಥರ ಒಂದು ಫೀಲ್ ಆಯಿತು. ಸೊ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಪಕ್ಕದಲ್ಲೇ ನೀರು, ಕಾಡು ಮತ್ತು ಆ ದೇವಸ್ಥಾನದ ಒಂದು ಫೀಲು, ಸೊ ಎಲ್ಲ ಚೆನ್ನಾಗಿತ್ತು ಒಂಥರ.
ಬೇರೆ ವಾತಾವರಣನೇ ಕ್ರಿಯೇಟ್ ಆಗಿತ್ತು ಅಂತ ಹೇಳ್ಬೋದು. ಸೊ ಅದಾದಮೇಲೆ ಕಾರ್ ಪಾರ್ಕ್ ಮಾಡೋದು ಅಲ್ಲೇ ಮಾಡೋದು ಬೇಡ, ಇನ್ನೂ ಒಳಗಡೆನೂ ಒಂದೆರಡು ಕಾರ್ ನೋಡೋಂಗಿತ್ತು. ಸೊ ಅದಕ್ಕೆ ಇಲ್ಲೇ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಅಷ್ಟು ದೂರ ಮಗು ಕರ್ಕೊಂಡು ಹೋಗೋದಕ್ಕಿಂತ ಅಲ್ಲೇ ಹೋಗಿ ನೋಡೋಣ ಅಂದ್ಬಿಟ್ಟು ಹೋದ್ವಿ ಒಳಗಡೆ. ಸೊ ಇದೇ ಆಲ್ಮೋಸ್ಟ್ ಲಾಸ್ಟ್ ಎಂಡಿಂಗ್ ಅಂತ ಹೇಳ್ಬೋದು. ಸೊ ಇಲ್ಲಿ ಕಾರ್ ನಿಲ್ಲಿಸೋಷ್ಟು ಸ್ವಲ್ಪ ಜಾಗ ಇದೆ, ಅದರ ಜೊತೆಗೆ ಫಿಶ್ ಮಾರೋರು, ಸೊ ಅದೆಲ್ಲ ಅಂಗಡಿಗಳಿದೆ. ಸೊ ಇವಳು ಆಗಲೇ ಹೋದ ತಕ್ಷಣ ಕುಣಿಯೋಕೆ ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ನೀರು ಹತ್ರ ಹೋಗ್ಬಿಡ್ತಿದ್ಲು. ಯಾಕೆಂದರೆ ಇವಳು ಹಂಗೆ ಡೈರೆಕ್ಟಾಗಿ ಓಡ್ತಾಳೆ ಅಂತಂದರೆ ಅಲ್ಲಿ ಆಲ್ರೆಡಿ ಮಕ್ಳುಗಳೆಲ್ಲ ಆಟ ಆಡ್ತಾಯಿದ್ರು ಸ್ವಲ್ಪ ಜನ. ಅದಕ್ಕೇ ಇದು ಮಕ್ಕಳನ್ನ ಆಟ ಆಡ್ಸೋಕ್ಕೆ ಕರ್ಕೊಂಬಂದವ್ರೆ ಅಂದ್ಬಿಟ್ಟು ಇವಳು ಪಕ್ಕ ಆಯಿತು. ಸೊ ಅದಕ್ಕೇ ಇವಳು ಅಲ್ಲೇ ಆಟ ಆಡ್ತೀನಿ ಅಂತ ಅಂದ್ಬಿಟ್ಟು ಓಡ್ತಾಯಿದ್ಲು. ಸೊ ನಾವು ಫಸ್ಟ್ ಒಂದೊಂದು ಫಿಶ್ ತಿನ್ಬಿಡೋಣ, ಅಲ್ಲಿ ಚೆನ್ನಾಗಿತ್ತು, ಚೆನ್ನಾಗಿ ಅಲ್ಲಿದೆ ಹೊಳೆದೆ ಮಾಡ್ತಾಯಿದ್ರು ಅಂತ. ಸೊ ನೋಡಿ ಫಿಶ್ ತಿನ್ಬಿಟ್ಟು ಆಮೇಲೆ ಆಟ ಆಡಿಸ್ತೀನಿ ಬಾ ಅಂತ ಅಂದ್ಬಿಟ್ಟು ಅವಳನ್ನ ಕರ್ಕೊಂಡೋದೆ. ಆರ್ಡ್ರ್ ಮಾಡಿದ್ವಿ. ಅಲ್ಲಿ ಜಾಸ್ತಿ ಜನ ಇದ್ದಿದ್ದರಿಂದ ಅಲ್ಲಿ ಒಬ್ಬೊಬ್ರಿಗಾಗೆ ಕೊಟ್ಟಾದಮೇಲೆ ಅದಾದಮೇಲೆ ನಮಗೆ ಮಾಡಿಕೊಡ್ತಾಯಿದ್ರು. ಸೊ ಟೇಸ್ಟು ಏನಿಲ್ಲ, ಚೆನ್ನಾಗಿತ್ತು ಅಂತ ಹೇಳ್ಬೋದು. ಯಾಕೆಂದರೆ ಇದು ಬಿಟ್ಟರೆ ಅಲ್ಲಿ ದೇವಸ್ಥಾನ ಥರ ಇದೆಯಲ್ಲ ಅಲ್ಲೊಂದಿದೆ ಫಿಶ್ ಸ್ಟಾಲು, ಅದು ಬಿಟ್ಟರೆ ಇದೇನೇ ಇದ್ದಿದ್ದು. ಸೊ ಏನು ಮಾಡೋಕ್ಕಾಗಲ್ಲ, ಹೊರಗಡೆ ಬಂದಿದ್ದೀವಿ ಅಂತಂದಾಗ ನಮಗೆ ಇಷ್ಟ ಆದರೆ ಅದು ಪ್ರಿಫರ್ ಮಾಡ್ಬೋದು. ಏಕೆಂದರೆ ನಾವು ಈ ಟೈಮಲ್ಲಿ ನಾವು ಬೇರೆ ಬೇರೆ ಥರ ಆಲ್ಟರ್ನೇಟಿವ್ಸ್ ನೋಡೋಕ್ಕಾಗಲ್ಲ, ಯಾಕೆಂದರೆ ಅಲ್ಲಿರೋದೇ ಮತ್ತೊಂದು ಅಂಗಡಿಗಳಷ್ಟೇ, ಯಾಕೆಂದರೆ ಜಾಸ್ತಿನೂ ಇಲ್ಲ. ಸೊ ಅದಾದಮೇಲೆ ನಾವು ಆರ್ಡ್ರ್ ಮಾಡಿ ಫಿಶ್ ಕೊಟ್ಟರು. ಸೊ ಏನಿಲ್ಲ, ಇದು ಹೊಳೆ ಅಲ್ಲೇ ಇದ್ದಿದ್ದು ಮೀನು ಹಿಡಿತಾರಲ್ಲ, ಸೊ ಅಲ್ಲೇ ಇದ್ದಿದ್ದರಿಂದ ಟೇಸ್ಟ್ ಎಲ್ಲ ಚೆನ್ನಾಗೇ ಇತ್ತು. ಏನಿಲ್ಲ, ಫ್ರೆಶ್ ಆಗೇ ಇರೋದು ಅಂತಲೇ ನಂಬೋದು. ಸೊ ಅದಾದಮೇಲೆ ಪಾಪುಗೂ ಒಂದು ಸ್ವಲ್ಪ ತಿನ್ನಿಸ್ದೆ. ಸೊ ಫಿಶ್ ತಿಂದಾದ್ಮೇಲೆ ಆಮೇಲೆ ಇವಳು ಆಟಗಳು ಶುರು ಆಯಿತು ಅಲ್ಲಿ ನೀರೊಳಗಡೆ. ನಾನು ಈ ಕಡೆ ಫಿಶ್ ಎಲ್ಲ ತಿಂದ್ಬಿಟ್ಟು ಬರೋ ಅಷ್ಟರಲ್ಲಿ ಇವರಪ್ಪ ಕರ್ಕೊಂಡು ಹೋಗ್ಬಿಟ್ಟು ಅವಳನ್ನ ನೀರಲ್ಲಿ ಕೂರಿಸಿ ಆಟ ಆಡಿಸ್ತಿದ್ರು. ಈ ಕೋಲ್ಡಲ್ಲಿ ಚಿನ್ನಿ ಬೇಡ ಬಾ, ಕೋಲ್ಡ್ ಆಗಿಬಿಟ್ರೆ ಆಮೇಲೆ ಹುಷಾರೆಲ್ಲ ಜ್ವರ ಬಂದ್ಬಿಡುತ್ತೆ. ಮಾಡು ಫಿಶ್. ಜಾಯ್ತಾ ಏ ಬಾ ಬಾ ಒಳಗೆ, ಏ ಬಾ ಸಾಕು ಏ ಕರ್ಕೊಳ್ಳಿ ಅವಳನ್ನ. ಸ್ವಲ್ಪ ಚೆನ್ನಾಗಿ ಆಟ ಆಡ್ತಾಯಿದ್ಲು ಅವಳು. ಏಕೆಂದರೆ ಮೊದಲು GRSಗೆ ನಮ್ಮ ಅಕ್ಕ ಅವ್ರ ಮನೆಯವರೆಲ್ಲ ಹೋಗಿದ್ದಾಗ ಆವಾಗ ಇವಳು ಹೋಗಿದ್ಲು, ನಾನು ಅವತ್ತು ಹೋಗಿರಲಿಲ್ಲ. ನನಗೇನೋ ಎಕ್ಸಾಮ್ ಇತ್ತು ಅಂತಂದ್ಬಿಟ್ಟು ನಮ್ಮಮ್ಮ ಇವಳನ್ನ ಕರ್ಕೊಂಡು ಹೋಗಿದ್ರು. ಸೊ ಅವತ್ತು ಅಲ್ಲಿ ಕುಣಿದಿದ್ಲಲ್ವ, ಸೊ ಇಲ್ಲಿ ಫುಲ್ಲು ಓಪನ್ ಏರ್ ಥಿಯೇಟ್ರ್ ಥರ ಇದೆ ಅಂತ ಅಂದ್ಬಿಟ್ಟು ಅವಳಿಗೆ ಪೂರ್ತಿ ಖುಷಿಯಾಗಿ ಆಟ ಆಡ್ತಾಯಿದ್ಲು. ನಾವು ಎಷ್ಟು ಕರ್ಕೊಂಬರೋಕ್ಕೆ ಟ್ರೈ ಮಾಡಿದ್ರು, ವಾಪಸ್ ಬಾ ಅಂತ ಕರ್ಕೊಂಬರೋಕ್ಕೆ ಟ್ರೈ ಮಾಡಿದ್ರು, ಅವಳು ಬರೋಕ್ಕೆ ಮನಸ್ಸೇ ಇಲ್ಲ, ಅವಳಿಗೆ ಪೂರ್ತಿ ಆಟ ಆಡ್ತಾನೆ ಇದ್ದಾಳೆ. ನಡಿಸಿರಿ ಯಾವಾಗ ಅವಳು ಒಳಗೆ ಶುರು ಮಾಡಿದ್ಲು ಇನ್ನೊಂದು 5 ನಿಮಿಷ ಆಗಲಿ, ಬಟ್ ನಾನು ಸುಮ್ಮನೆ ಬಿಟ್ಟೆ. ಅದಾದಮೇಲೆ ಸ್ವಿಮ್ಮಿಂಗ್ ಮಾಡ್ತೀನಿ ಅಂತ ಅಂದ್ಕೊಂಡು
ನೋಡಿ ಏನೇನೆಲ್ಲ ಆಟಗಳು ಅಂತಂದರೆ ಅದು ಬೇರೆ ನೀರು ಆಳ ಇರಲಿಲ್ಲ, ಸ್ವಲ್ಪ ಅವಳ ಲಿಮಿಟ್ಗೆ ಇದ್ದಿದ್ದರಿಂದ ನಮಗೂ ಪರವಾಗಿಲ್ಲ. ಆದರೆ ಈಗ ವೆದರ್ ಮೊದಲೇ ಕೋಲ್ಡು, ಇನ್ನೂ ಕೋಲ್ಡ್ ಗೀಲ್ಡ್ ಆಗ್ಬಿಟ್ಟದು ಅಂತಂದ್ಬಿಟ್ಟು ನಾನು ಆ ಥರ ಯೋಚನೆ ಮಾಡ್ತಾಯಿದ್ದೆ. ಸರಿ ನಡಿಮ್ಮ ಹೋಗೋಣ. ನಡಿ ನಡಿ ನಡಿ. ಚಿನ್ನಿ ಬಾಯ್ ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು ಬಂಗಾರಿ. ತಲೆಗೆ ಹಾಕ್ಬಾರ್ದು, ತಲೆಗೆ ಹಾಕ್ಬಾರ್ದು, ತಲೆಗೆ ಹಾಕ್ಬಾರ್ದು. ನಡಿ ಹಾಯ್ ಮಾಡಿ ಚಿನ್ನಿ, ಹಾಯ್ ಮಾಡು, ಹಾಯ್ ಮಾಡು. ಇನ್ನೂ ಎಷ್ಟೊತ್ತು ಅಂತ ಅಲ್ಲೇ ಕೂರ್ಸೋಕ್ಕಾಗುತ್ತೆ, ಕೋಲ್ಡ್ ಗೀಲ್ಡ್ ಆಗ್ಬಿಟ್ರೆ ಅಂತ ಅಂದ್ಬಿಟ್ಟು ಇವಳು ಆಟ ಆಡ್ತಾಳೆ ಅಂದ್ಬಿಟ್ಟು ನಾವು ಹಂಗೆ ಬಿಡೋಕ್ಕಲ್ಲ ಅಂದ್ಬಿಟ್ಟು ನಾನು ಇನ್ನು ಎತ್ಕೊಂಡು ಬಂದ್ಬಿಡೋಣ ಈಚೆಗೆ ಅಂತ ಅಂದ್ಬಿಟ್ಟು, ಎಷ್ಟಾದರೂ ಹಳ್ಳಿ ಅಂತ ಅಂದ್ಬಿಟ್ಟು ನಾನು ಈಚೆಗೆ ಎತ್ಕೊಂಡ್ಬಂದ್ಬಿಟ್ಟೆ. ಅಂದರೆ ಅಲ್ಲಿಂದ ಕರ್ಕೊಂಡ್ಬಂದ್ಬಿಟ್ಟೆ. ಏನು ಅಟ್ಲು ಅಂದರೆ ಫುಲ್ ಚಂಡಿನೇ ಹಿಡಿದ್ಬಿಟ್ಟಿದ್ಲು. ವಾಪಸ್ ಅಲ್ಲಿ ನೀರಲ್ಲಿ ಹೋಗಬೇಕು, ಆಟ ಆಡಬೇಕು ಅಂತ ಅಂದ್ಬಿಟ್ಟು. ಸೊ ಆಮೇಲೆ ಅವಳು ಬಟ್ಟೆನೂ ಹಾಕಿಸ್ಕೊಳ್ಳಿಲ್ಲ. ನಾನು ಎಕ್ಸ್ಟ್ರಾ ಬಟ್ಟೆಗಳು ತಂದಿದ್ನಲ್ಲ ಅದನ್ನು ಹಾಕಿಸ್ಕೊಳ್ಳಿಲ್ಲ. ಯಾವುದಕ್ಕೂ ನಾನು ಒಂದು ಜೊತೆ ಎಕ್ಸ್ಟ್ರಾ ತಂದುಬಿಡ್ತೀನಿ. ಸೊ ಅವಳಿಗೆ ಮೈಯೆಲ್ಲ ಒರೆಸ್ಬಿಟ್ಟು ತಲೆಯೆಲ್ಲ ಒರೆಸ್ಬಿಟ್ಟು ಟೋಪಿ ಹಾಕಿ ಈ ಶಾಲ್ ಅಂದರೆ ಅವಳ ಫೇವ್ರೆಟ್ ಶಾಲ್ನೇ ಒರೆಸ್ಕೊಂಡು ಕೂತಿದ್ಲು. ಬಟ್ಟೆ ಅಂತ ಹಾಕ್ಕೊಳ್ಳಿಲ್ಲ. ನಾನು ನೆಕ್ಸ್ಟ್ ಇನ್ನೊಂದು ನೀರು ಸಿಗುತ್ತೆ ಅಲ್ಲಿ ಆಟ ಆಡಿಸ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಬಂದೆ. ಸೊ ಅದಕ್ಕೆ ಇನ್ನೊಂದು ನೀರಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಅವಳು ಬಟ್ಟೆನೇ ಹಾಕ್ಕೊಳ್ಳಿಲ್ಲ. ಅವಳು ಬರೀ ಶಾಲ್ ಹೊಸ್ಕೊಂಡೇ ಕೂತಿದ್ಲು, ಇನ್ನೊಂದು ನೀರಲ್ಲಿ ಆಟ ಆಡ್ತೀನಿ ಅಂತ ಅಂದ್ಬಿಟ್ಟು. ಅಲ್ಲಿ ಮಧ್ಯದಲ್ಲಿ ಯಾವುದೇ ನದಿಗಳು ಕಂಡ್ರೂ ಅಲ್ಲಿ ನಿಲ್ಲಿಸಿ ಆಟ ಆಡಬೇಕು ಅಂತ ಅಂತಿದ್ಲು. ನೋಡಿ ಇದೇ ಥರ ಮಕ್ಕಳನ್ನ ಕಂಟ್ರೋಲ್ ಮಾಡೋದಂತೂ, ಎಸ್ಪೆಷಲಿ ಈ ಥರ ಹಠ ಮಾಡೋ ಅಂಥ ಮಕ್ಕಳನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಏನೇನೋ ಕತೆ ಗೀತೆ ಹೇಳ್ಕೊಂಡು ಬಂದ್ವಿ. ನೆಕ್ಸ್ಟ್ ನೀರಲ್ಲಿ ಹೋಗೋಣ, ನೀರು ಬರುತ್ತೆ ನೆಕ್ಸ್ಟು ಅಲ್ಲಿ ಹೋಗೋಣ, ಇನ್ನೂ ಚೆನ್ನಾಗಿದೆ ಅಂತ ಅಂದ್ಕೊಂಡು. ಅಲ್ಲಿ ಹೋಗೋಷ್ಟರಲ್ಲಿ ನಮ್ಮ ಪುನೀಕ್ ಈ ನೀರು ಕಾಣಿಸ್ತು. ಆಮೇಲೆ ಅಲ್ಲಿ ನಿಲ್ಲಿಸಿ ಅಂತ ಇಟ್ಕೊಂಡು ಬಟ್ಟೆ ಬಿಚ್ಚು ಯಾಕ ಅಲ್ಲಿ ತಿರ್ಗಾವ್ ಕುಣಿಯಕ್ಕಲ್ಲಿ ಕುಣಿಯಕ್ಕ. ಸೊ ಈ ಜರ್ಕಿನ್ ಹಾಕ್ಸ್ಕೊಳ್ಳೋಕ್ಕೂ ತುಂಬ ಸತಾಯಿಸಿದ್ಲು ಅಂತ ಹೇಳ್ಬೋದು. ಯಾಕೆಂದರೆ ಬಟ್ಟೆ ಹಾಕ್ಸ್ಬಿಟ್ರೆ ತಿರ್ಗಿ ಎಲ್ಲೂ ಆಟ ಆಡೋಕ್ಕೆ ಬಿಡಲ್ಲ ಅಂತ. ಸೊ ಆಮೇಲೆ ಅಲ್ಲೂ ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು ಹೇಳಿ ಅವಳಿಗೂ ಅದು ಇದು ಪುಸಿ ಹೊಡೆಸಿ ಬಂದ್ವಿ ಈ ಕಡೆಯಿಂದ, KRS ಮೇನ್ ಗೇಟ್ ಕಡೆಯಿಂದ. ಸೊ ಆನ್ ದ ವೇ ಈ ಕಡೆಯಿಂದನೇ ನಮ್ಗೆ ಹತ್ರ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಬರ್ತಾ ಆನ್ ದ ವೇ ನಮ್ಗೆ ಇದು ಸಿಕ್ತು. ತರಕಾರಿಗಳೆಲ್ಲ ಅಲ್ಲಿ ಚೆನ್ನಾಗಿರುತ್ತಲ್ಲ, ಸೊ ಅಲ್ಲಿ ಸಿಕ್ಕಿದ್ರೆ ನಾನು ಆನ್ ದ ವೇ ಅಲ್ಲೇ ತೊಗೊಂಡ್ಬಿಡ್ತೀನಿ. ಯಾಕೆಂದರೆ ಅಲ್ಲಿ ಚೆನ್ನಾಗಿರುತ್ತೆ, ಫ್ರೆಶ್ ತರಕಾರಿ ಎಲ್ಲ ಇರುತ್ತಲ್ವ. ಆನ್ ದ ವೇ ಸುಮ್ಮನೆ ಇಲ್ಲಿ ಹೋಗಿ ಮತ್ತೆ ತರಕಾರಿ ತೊಗೊಳಕ್ಕೆ ಇನ್ನೊಂದು ದಿನ ಹೋಗೋದಕ್ಕಿಂತ ಇಲ್ಲಿ ಸಿಟಿಲಿ, ಸೊ ಅಲ್ಲಿಂದ ದಾರಿಲಿ ಏನು ಸಿಗುತ್ತೆ ಆನ್ ದ ವೇ ಅಂತ ತೊಗೊಂಡ್ಬಿಡ್ತೀನಿ ನಾನು ಯಾವಾಗಲೂ. ಸೊ ಅದ್ರ ಮಾರನೆಗೆ ಸೋಮವಾರಕ್ಕೆ ಹೂ ಬೇಕಿತ್ತು, ಹೂ ತೊಗೊಂಡು ತರಕಾರಿ ತೊಗೊಂಡು ಬಂದ್ವಿ. ನೋಡಿ ಇದು ಇನ್ಫೋಸಿಸ್ ಗೇಟು, ಈ ಕಡೆಯಿಂದನೇ ಹೆಬ್ಬಾಳ ಕಡೆಯಿಂದನೇ ಬಂದ್ವಿ. ಆ ಕಡೆಯಿಂದ ಬಂದರೆ ರಿಂಗ್ ರೋಡಿಂದ ನಮ್ಮ ಮನೆಗೆ ಹೋಗ್ಬಿಡ್ಬೋದು ಅಂತ. ಇದು ಇನ್ಫೋಸಿಸ್ ಗೇಟ್. ಸೊ ಇವಳು ಅಲ್ಲೇ ಹಿಂಗೆ ಸ್ವಲ್ಪ ಅದು ಇದು ಏನಾರು ಹೊಸ ಥರದ ತೋರಿಸ್ತಾ ಇರಬೇಕು, ಆವಾಗ ಅವಳು ಮೈಂಡ್ ಡೈವರ್ಟ್ ಆಗುತ್ತೆ. ಇಲ್ಲ ಅಂದರೆ ಮಾಮೂಲಿ ಅಳ್ತಾ ಅಲ್ಲೇ ಹೋಗಬೇಕು, ನೀರಲ್ಲಿ ಆಟ ಆಡಬೇಕು ಅಂತ ಅಂತಾಳೆ. ಸೊ ನೋಡಿ ಅದಾದಮೇಲೆ ಕರ್ಕೊಂಬಂದ್ವಿ. ಸೊ ಇಲ್ಲೇನಾದರೂ ಒಂಚೂರು ದೋಸೆ ಗೀಸೆ ತಿನ್ಬಿಟ್ಟು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು, ಯಾಕೆಂದರೆ ಅಲ್ಲಿ ಬರೀ ಫಿಶ್ ಮಾತ್ರ ತಿಂದಿದ್ದು. ಸೊ ಇಲ್ಲಿ ಆಲ್ರೆಡಿ ಒಂದು 3:30-4 ಗಂಟೆ ಮೇಲೆ ಆಗಿತ್ತು. ಸೊ ನಾವು ಒಂದೊಂದು ದೋಸೆ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ಇನ್ನು ಮನೆಗೆ ಹೋಗ್ಬಿಡೋಣ. ಅವಳು ಬೇರೆ ಸ್ವಲ್ಪ ಕೋಲ್ಡಲ್ಲಿ ಆಟ ಆಡಿದ್ಲು ಅಂದ್ಬಿಟ್ಟು ಅವಳಿಗೊಂಚೂರು ನೋಡಿ ಚಿಕ್ಕ ಕಪ್ಪಲ್ಲಿ ಅವಳಿಗೊಂಚೂರು ಕಾಫಿ ಕುಡಿಸ್ಬಿಟ್ಟು ಕರ್ಕೊಂಡೋದ್ವಿ. ಸೊ ಆಮೇಲೆ ತಿಂಡಿ ಎಲ್ಲ ತಿನ್ಸಾದ್ಮೇಲೆ ಅವಳೊಂಚೂರು ಸಮಾಧಾನ ಆದಳು ಅಂತ ಹೇಳ್ಬೋದು. ಸೊ ಹಂಗೂ ಚಳಿ ಅಂದ್ಬಿಟ್ಟು ನಾನಂತೂ ಅವಳನ್ನ ಶಾಲಲ್ಲಿ ಹೊಸ್ಕೊಂಡು ಹಂಗೆ ನನ್ನ ಹತ್ರನೇ ಇಟ್ಕೊಂಡಿದ್ದೆ. ಸೊ ಈ ಹಿಂದೆ ಎಲ್ಲ ಹೋಗ್ಬಿಡ್ತಾಳೆ ಕುಡಿಯೋಕ್ಕೆ, ಹಿಂದೆ ಸೀಟ್ಗೆಲ್ಲ, ಅದಕ್ಕೆ ಮುಂದೆನೇ ಇಲ್ಲೇ ನನ್ನ ಜೊತೆಗೆ ಕೂರಿಸ್ಕೊಂಡಿದ್ದೆ. ಅದಾದಮೇಲೆ ಇವಳು ಆಟ ಆಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ಲು. ಅದೇ ಇಲ್ಲಿ KRS ಬ್ಯಾಕ್ ವಾಟ್ರ್ ಸುಮ್ಮನೆ ಹೋಗಿದ್ರೆ ಮುಂದೆ ಹೋಗಿ ನಿಂತ್ಕೊಂಡ್ರೆ ಹೋಗಿ ಕೂತ್ಕೊಂಡೇ ಬಿಟ್ಲು. ಅಲ್ಲೆಲ್ಲ ಮಕ್ಕಳು ಆಟ ಆಡ್ತಿದ್ವಲ್ಲ ಅದನ್ನು. ಇದು ನಮ್ಮ ಸಿಸ್ಟರ್ ಅವರ ಒಂದು ಹೊಸ ಶಾಪು. ಸೊ ಅಲ್ಲಿ ಹೋಗಿದ್ವಿ, ಅವರೆಲ್ಲ ಅರೇಂಜ್ ಮಾಡ್ತಾಯಿದ್ರು ಅಂತ ಅಂದ್ಬಿಟ್ಟು ಅಲ್ಲೇ ಆನ್ ದ ವೇ ಸಿಗುತ್ತೆ. ಸೊ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಅಲ್ಲೂ ಬಿಡ್ತಾಯಿಲ್ಲ ಇವಳು, ಅದರಲ್ಲೂ ನಮ್ಮ ಅಕ್ಕನ ಮಕ್ಳು ಕಂಡ್ರತ್ತು.
ವಾಪಸ್ ಬರೋದೇ ಇಲ್ಲ, ಆ ಥರ ಮಾಡ್ತಾಳೆ. ಆಮೇಲೆ ಅಲ್ಲಿಂದ ಕರ್ಕೊಂಡು ಬರೋಕ್ಕೂ ಸಾಹಸ ಮಾಡಬೇಕಾಯ್ತು ನಾವು. ನೋಡಿ, ಅಲ್ಲಿಂದ ಮನೆ ಕರ್ಕೊಂಬರೋಕ್ಕೂ ಅವಳಿಗೆ ಸಾಹಸ ಮಾಡ್ಕೊಂಡು ಅವಳು ಅಳ್ತಾ ಇದ್ಲು. ಸೊ ಅವಳನ್ನ ಸಮಾಧಾನ ಮಾಡಿಕೊಂಡು ದಾರಿಲಿ ಅದು ಇದು ಎಲ್ಲ ತೋರಿಸ್ಕೊಂಡು ಕರ್ಕೊಂಬರ್ಬೇಕು. ಎಲ್ಲೋದ್ರೂ ಅಲ್ಲೇ ಇರಬೇಕು ಅಂತ ಅಂದ್ಬಿಡ್ತಾಳೆ. ಎಸ್ಪೆಷಲಿ ಅವಳಿಗೆ ಸ್ವಲ್ಪ ಇಷ್ಟವಾಗಿರೋ ಅಂಥದ್ದೇನಾದರೂ ಸಿಕ್ಕಿದ್ರೆ. ಸೊ ಅದಾದಮೇಲೆ ನಮ್ಮ ಏರಿಯಾಗೆ ಬರ್ತಾ ಇರ್ಬೇಕಾದ್ರೆ ಅಲ್ಲೇನೋ ಒಂದು ಸ್ಕೇಟಿಂಗ್ದು ಕಾಂಪಿಟೇಷನ್ ಆಗ್ತಾಯಿತ್ತು. ಸೊ ಅದನ್ನು ತೋರಿಸ್ದೆ, ನೋಡಿ ಅಲ್ಲಿ ಅಣ್ಣ ಹೆಂಗೆ ಆಟ ಆಡ್ತಾಯಿದ್ದಾನೆ ಅಂತಂದ್ಬಿಟ್ಟು. ಸೊ ಅಲ್ಲಿ ರೋಡು ಸ್ವಲ್ಪ ನಮ್ಮದು ಅಲ್ಲಿ ಅಂದರೆ ಟ್ರಾಫಿಕ್ ಸ್ವಲ್ಪ ಕಡಿಮೆ. ಸೊ ಅದರಿಂದ ಒಂದೊಂದು ರೋಡನ್ನ ಈ ಥರ ತೊಗೊಂಬಿಟ್ಟು ಅಲ್ಲಿ ಅವ್ರಿಗೆ ಕಾಂಪಿಟೇಷನ್ ನಡೀತಾಯಿತ್ತು ಮಕ್ಕಳಿಗೆ ಸ್ಕೇಟಿಂಗ್ದು. ಆಮೇಲೆ ಇವಳು ಆಮೇಲೆ ಸ್ವಲ್ಪ ಅವ್ಳು ಮೈಂಡ್ ಡೈವರ್ಟ್ ಆಗಿ ನೋಡ್ಕೊಂಡು ಆಟ ಆಡ್ತಾಯಿದ್ಲು. ಸೊ ಹೀಗೆ ಮಕ್ಕಳಿದ್ದಾಗ ನಾವು ವೀಕೆಂಡ್ಸಲ್ಲಿ ಹೊರಗಡೆ ಎಲ್ಲಾದರೂ ಕರ್ಕೊಂಡು ಹೋಗೋಣ, ಮನೇಲೇ ಇದ್ದರೆ ಪಾಪ ಸುಮ್ಮನೆ ಎಷ್ಟು ಅಂತ ಅವು ಟಿ ವಿ ನೋಡ್ತಾರೆ, ಮತ್ತು ಎಷ್ಟು ಅಂತ ಅದೇ ಆಟಗಳನ್ನೇ ಮನೇಲಿ ಆಡ್ತಾರೆ ಅಂತ ಅಂದ್ಬಿಟ್ಟು ನಾವು ಆ ಥರ ವೀಕ್ಲಿ ಒನ್ಸ್ ಅಥವಾ ಟೈಮ್ ಇದ್ದಾಗ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಹೊರಗಡೆ ಹೋಗ್ಬಿಡ್ತೀವಿ. ಸೊ ಎಷ್ಟೇ ಹೊರಗಡೆ ಹೋದ್ರೂ ಅವರು ಮಕ್ಕಳು ಅದಕ್ಕೆ ಏನು ಇನ್ನೂ ಅಲ್ಲೇ ಇರಬೇಕು ಅಂತಂತಾರೆ, ಏನೂ ಮಾಡೋಕ್ಕಲ್ಲ. ಮಕ್ಕಳ ನೇಚರ್ ಅದೇ ಥರನೇ ಅಲ್ವಾ. ಸೊ ಆಮೇಲೆ ಅವ್ರನ್ನ ಸಮಾಧಾನ ಮಾಡ್ಕೊಂಡು ಕರ್ಕೊಂಬರ್ಬೇಕು. ಇದೇನೇ ಲೈಫು, ಅವ್ರಿಗೆ ಮಕ್ಳಿಗೆ ಸಮಾಧಾನ ಮಾಡೋದು, ಅವ್ರಿಗೇನು ಬೇಕು ಕೊಡಿಸೋದು. ಅವ್ರ ಜೊತೆಗೆ ಸ್ವಲ್ಪ ಮನೇಲೇ ಇರೋದಕ್ಕಿಂತ ಹೊರಗಡೆ ಸ್ವಲ್ಪ ಎಕ್ಸ್ಪೋಜರ್ ಆಗಲಿ ಅಂತಂದ್ಬಿಟ್ಟು ನಾವು ಕರ್ಕೊಂಬರ್ತೀವಿ. ಸ್ವಲ್ಪ ಬೇರೆ ಬೇರೆ ಥರ ವಿಷಯಗಳು ತಿಳ್ಕೊಳ್ಳಿ ಅಂತಂದ್ಬಿಟ್ಟು. ಆಮೇಲೆ ಮನೆಗೆ ಹೋದ್ಮೇಲೆ ನೆಕ್ಸ್ಟು ಇನ್ನೇನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಡಿನ್ನರ್ಗೆ ಏನಾರು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೆ. ಏಕೆಂದರೆ ಹೊರಗಡೆ ಹೋದಾಗ ಎಲ್ಲೋ ಲಿಮಿಟೆಡ್ ಫುಡ್ ತಿನ್ಬೋದು ಅಷ್ಟೇ, ಬಟ್ ಜಾಸ್ತಿ ಹಂಗೆಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಸೊ ಅದಾದಮೇಲೆ ನಾನು ಏನು ಮಾಡೋಣ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದಾಗ ನೋಡಿ, ಸ್ವಲ್ಪ ಈರುಳ್ಳಿ ಇತ್ತು ಮತ್ತು ಸ್ವಲ್ಪ ಟೊಮೊಟೊ ಇತ್ತು. ಸೊ ಎಲ್ಲನೂ ಹಾಕ್ಬಿಟ್ಟು ನಾನು ಸ್ವಲ್ಪ ಸೊಪ್ಪು ಇತ್ತಲ್ಲ, ಬೆಳಿಗ್ಗೆ ಮೊಟ್ಟೆಗೆ ಹುರಿದಿದ್ದು ಸ್ವಲ್ಪ ಸೊಪ್ಪು ತೊಗೊಂಡಿದ್ದೆ. ಇನ್ನು ಮಿಕ್ಕಿದೆಲ್ಲ ಸೊಪ್ಪುಗಳು ಇತ್ತು. ಮತ್ತು ಆನ್ ದ ವೇ ಬರಬೇಕಾದ್ರೆ ಅಲ್ಲಿಂದನೂ ಸೊಪ್ಪು ತಂದುಬಿಟ್ಟಿದ್ದೆನಲ್ಲ KRSಯಿಂದ. ಸೊ ಆ ಸೊಪ್ಪಿನ ಪಲ್ಯ ಮಾಡಿಬಿಡೋಣ, ಏನಾದರೂ ಒಂದು ರಾಗಿ ದೋಸೆ ಥರ ಮಾಡಿಕೊಂಡು ಅಂತ ಅಂದ್ಬಿಟ್ಟು ನಾನು ಬೇಗ ಸೊಪ್ಪೆಲ್ಲ ಬಿಡಿಸ್ಕೊಂಡು ಸೊಪ್ಪಿನ ಪಲ್ಯ ಮಾಡಿದೆ. ಇದೇನು ಸೊಪ್ಪು ಅಂತಂದರೆ ಮಾಮೂಲಿ ಮಿಕ್ಸ್ಡ್ ಸೊಪ್ಪು, ಯಾವ ಸೊಪ್ಪು ಸಿಕ್ಕಿದ್ರೂ ಹಾಕ್ಬೋದು, ಅದರದ್ದೇನಿಲ್ಲ. ಸೊಪ್ಪಿನ ಪಲ್ಯ ಮಾಡೋಕ್ಕೆ ಎಲ್ಲ ಥರದ ಸೊಪ್ಪುಗಳು ತಂದಿದೆ ಅಲ್ವಾ. ಸೊ ಎಲ್ಲನೂ ಒಂದು ಅರ್ಧ ಕಟ್ಟಷ್ಟು ತೊಗೊಂಡು ಅದನ್ನು ಚೆನ್ನಾಗಿ ಉತ್ತರಿಸ್ಬಿಟ್ಟು ಸೊಪ್ಪಿನ ಪಲ್ಯ ಮಾಡಿದೆ. ಸೊಪ್ಪಿನ ಪಲ್ಯ ಮಾಡಿಬಿಟ್ಟು ಅದಕ್ಕೆ ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ಡು ಒಂದು ದೋಸೆ ಥರ ಮಾಡಿದೆ. ದೋಸೆ ಅಂತೂ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳ್ಬೋದು. ಯಾಕೆಂದರೆ ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ್ದು ತುಂಬ ಚೆನ್ನಾಗಾಗಿತ್ತು. ಸೊ 2 ದೋಸೆ ತಿಂದ್ಬಿಟ್ಟು ಸೊಪ್ಪಿನ ಪಲ್ಯ ಅಲ್ವಾ, ಸೊ ಚೆನ್ನಾಗಾಯಿತು. ಅದೇ ನಮಗೆ ಮೀಲ್ಸ್ ಕರೆಕ್ಟ್ ಆಯಿತು ನೈಟ್ದು ಅಂತ ಅನ್ಬೋದು. ಸೊ ಅದ್ರ ಜೊತೆಗೆ ಒಂದೊಂದು ಲೋಟ ಹಾಲು ಕೊಟ್ಬಿಟ್ಟು ಬಿಗ್ ಬಾಸ್ ನಡೀತಿತ್ತಲ್ಲ, ಅದು ನೋಡ್ಕೊಂಡು ಮಲ್ಕೊಂಡ್ವಿ ಗೈಸ್. ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಬಾಯ್, ಟೇಕ್ ಕೇರ್.